ಆತ್ಮೀಯರೇ, ನಮ್ಮ ನ್ಯೂಸ್ ಚಾನೆಲ್ಗಳು ಟಿ ಆರ್ ಪಿಗಾಗಿ ಕೆಲಸ ಮಾಡ್ತವೆ ಅಂತ ತುಂಬ ಜನಗಳು ಹೇಳ್ತೀವಿ. ಆದರೆ ಮಾಧ್ಯಮಗಳಲ್ಲಿ ವಿಚಾರಗಳು ಮತ್ತೆ ಮತ್ತೆ ಪ್ರಕಟ ಆಗದೇ ಇದ್ದಿದ್ದರೆ ಈಗೇನು ನಡೀತಾ ಇದ್ದಾವೆ, ಕೊಲೆ, ಸುಲಿಗೆ, ದರೋಡೆ, ವಂಚನೆ ಪ್ರಕರಣಗಳು ಮತ್ತು ಹಗರಣಗಳು, ಸರ್ಕಾರದ ಮಟ್ಟದಲ್ಲಿ ನಡೆಯುವಂಥ ಹಗರಣಗಳನ್ನು ಮಾಧ್ಯಮಗಳು ಬಯಲಿಗಿಳಿದು ಹೋಗಿದರೆ ಎಲ್ಲ ಮುಚ್ಚೋಗ್ತಾ ಇದ್ದು ಇನ್ನಷ್ಟು ಅನಾಹುತಗಳು ದೇಶದಲ್ಲಿ ಸಂಭವಿಸ್ತಾ ಇತ್ತು. ಹೌದು, ಮಾಧ್ಯಮಗಳು ಒಂದು ವಿಚಾರನ ಮತ್ತೆ 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 ಕೊರಿತಲೇ ಇರ್ತವೆ. ನಮಗೆ ನೋಡಲಿಕ್ಕೆ ಬೇಜಾರಾಗುವಷ್ಟು ಮಟ್ಟಿಗೆ ಹೇಳ್ತವೆ. ಒಂದು ಕಡೆ ನಮಗೆ ಬೇಜಾರಾಗ್ಬೋದು, ಆದರೆ ಮಾಧ್ಯಮಗಳು ಬಯಲಿಗೆಳೆಯುವ ಕೆಲವು ವಿಚಾರಗಳು ಮತ್ತೆ ಮತ್ತೆ ಪ್ರಸಾರ ಆಗೋದ್ರಿಂದ ಯಾರು ತಪ್ಪು ಮಾಡ್ತಾ ಇರ್ತಾರೋ, ತಪ್ಪು ಮಾಡಬೇಕು ಅಂದ್ಕೊಂಡಿರ್ತಾರೋ ಅವರು ನಾವೇನಾದರೂ ತಪ್ಪು ಮಾಡಿದರೆ ನಾವು ಮಾಡುವ ತಪ್ಪುಗಳು ಇಡೀ ದೇಶಕ್ಕೆ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ತಮ್ಮ ಮನಸ್ಸನ್ನು ಬದಲಾಯಿಸ್ಕೋಬೋದು. ಹಾಗಾಗಿ ಮಾಧ್ಯಮ ಒಂದು ಸಮಾಜವನ್ನು ಮೇಲಕ್ಕೆತ್ತುವ ಮಾಧ್ಯಮ ಆಗಿದೆ. ಅದಕ್ಕೆ ನೆಪೋಲಿಯನ್ ಬೋನಪಾರ್ಟ್ ಹೇಳಿದ್ದು, ನಾನು 1000 ಸೈನಿಕರಿಗೆ ಹೆದರಲ್ಲ, ಲೇಖನಿಗೆ ಹೆದರ್ತೀನಿ ಅಂತ. ಹಾಗೆ ಈ ಪತ್ರಿಕೆಗಳು, ಮಾಧ್ಯಮಗಳು ಮತ್ತು ಸೋಷಿಯಲ್ ಮೀಡಿಯಾ ಬಳಸಿಕೊಳ್ಳುವ ರೀತಿ ಸೃಜನಾತ್ಮಕವಾಗಿದ್ದರೆ ಹಾಗೂ ನಾವು ಒಳ್ಳೆಯದಕ್ಕೆ ಬಳಸ್ಕೊಂಡ್ರೆ ನಿಜವಾಗ್ಲೂ ಕೂಡ ಸಮಾಜದ ಉದ್ಧಾರ ಸಾಧ್ಯ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಗುಡ್ ನೈಟ್.